ಇದರಲ್ಲಿ ಬರೀ ಪೈರಸಿ ಒಂದೇ ಅಲ್ಲ ಸರ್. ಸರ್ ಜಿ ಎಸ್ ಟಿ ಇದೆಯಲ್ಲ ಸರ್, ಜಿ ಎಸ್ ಟಿನೂ ನಮಗೆ ಎಷ್ಟು ಮಾರಕವಾಗಿದೆ ಅಂತ ಗೊತ್ತಾ ಸರ್? ಸರ್ ಇದನ್ನು ರೆಡಿ ಮಾಡಿಕೊಂಡ್ರೆ ಇದು ನಿಮ್ಮ ಹತ್ರ ನಾನು ಪರ್ಚೇಸ್ ಮಾಡ್ತೀನಿ ಸರ್. ಪರ್ಚೇಸ್ ಮಾಡಿದ್ರೆ ಇದ್ರದ್ದೇನಪ್ಪ ₹250 ₹300 ಕೊಟ್ಬಿಡ್ತೀನಿ, ಮುಗಿದೋಯ್ತು ಸರ್. ಜಿ ಎಸ್ ಟಿ ಎಂಟು ಸರ್. ನಮ್ಮ ಸಿನಿಮಾ ರಂಗದ ಜಿ ಎಸ್ ಟಿ ಹಂಗಲ್ಲ ಸರ್. ಈಗ ಇವತ್ತೊಂದು ನಾನು ಮುಹೂರ್ತ ಮಾಡ್ತೀನಿ ಸರ್, ನಾಳೆ ಬೆಳಿಗ್ಗೆ ನನ್ನ ಸಿನಿಮಾದ ಮುಹೂರ್ತ ಸರ್. ಆ ಮುಹೂರ್ತಕ್ಕೆ ನಿಂಬೆಹಣ್ಣು ತರ್ತೀನಲ್ಲ ಸರ್, ಇಲ್ಲಿ ರಿಲಯನ್ಸಿಂದ ನಿಂಬೆಹಣ್ಣು ತಂದರೆ ಅದಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಸರ್. ಒಂದು ಬಾಟ್ಲ್ ನೀರು ತರ್ತೀನಲ್ಲ ಸರ್, ಅದಕ್ಕೂ ಕಟ್ಟಬೇಕು ಸರ್. ಬಂದವ್ರಿಗೆ ನೀರು ಕೊಡಬೇಕು, ಊಟ ಕೊಡಬೇಕು, ಕಾಫಿ ಟೀ ಕೊಡಬೇಕು, ಟಿಫನ್ ಕೊಡಬೇಕು, ಶಾಮಿಯಾನ ಹಾಕ್ಬೇಕು, ಕ್ಯಾಮ್ರಾ ತಂದ್ಕೋಬೇಕು, ಅದಕ್ಕೆ ಹಾರ್ಡ್ ಡಿಸ್ಕ್ ಇರಬೇಕು, ಆಮೇಲೆ ಕಲಾವಿದರು ಬರಬೇಕು, ತಂತ್ರಜ್ಞಾನರು ಬರಬೇಕು, ತಾಂತ್ರಿಕ ವರ್ಗದವರು ಬರಬೇಕು, ಎಲ್ಲರೂ ಬರಬೇಕು, ಎಲ್ರಿಗೂ ಪೇಮೆಂಟ್ ಕೊಡಬೇಕು ಸರ್, ಎಲ್ರಿಗೂ ಜಿ ಎಸ್ ಟಿ ಕಟ್ಟಬೇಕು ಸರ್. ಇದು ಚಿತ್ರರಂಗ ಸರ್. ಆಮೇಲೆ ನಿಮ್ಮ ಮನೆಯಲ್ಲಿ ಶೂಟಿಂಗ್ ಮಾಡಿದ್ರೆ ನಿಮ್ಮ ಮನೆಯವ್ರಿಗೂ ಕೂಡ ನಾನು ಕಟ್ಟಿದ ಹಣಕ್ಕೆ ಜಿ ಎಸ್ ಟಿ ಕಟ್ಟಬೇಕು ಸರ್. ಇದು ಜಿ ಎಸ್ ಟಿ ಅಂತಕ್ಕಂಥದ್ದು. ಒಂದು ನಿಂಬೆಹಣ್ಣಿಂದ ನೀವು 150 ದಿವಸ ಶೂಟ್ ಮಾಡಿದ್ರೆ ಆ 150 ದಿವಸ ಶೂಟಿಂಗ್ ಚಿತ್ರೀಕರಣದಲ್ಲಿ ಭಾಗವಹಿಸಿದ ತಾಂತ್ರಿಕ ವರ್ಗದವರು, ಕಲಾವಿದರು, ಮನೆ, ಹಾರ್ಡ್ ಡಿಸ್ಕು, ಕ್ಯಾಮ್ರಾ, ಕಾರು, ಇನ್ನೊಂದು ನಿಂಬೆಹಣ್ಣು ಏನು ಬಳಸಿದ್ರು ಕೂಡ ನೀವು ಜಿ ಎಸ್ ಟಿ ಕಟ್ಕೊಂಡು ಬರಲೇಬೇಕು ಸರ್. ಇದು ಯಾವಾಗ ಸರ್? ಫಸ್ಟ್ ಕಾಪಿ ರೆಡಿ ಮಾಡಲಿಕ್ಕೆ ಸರ್. ಫಸ್ಟ್ ಕಾಪಿ ಆದಮೇಲೆ ಸೆನ್ಸಾರ್ ಕಟ್ಟಬೇಕಲ್ಲ ಸರ್, ಸೆನ್ಸಾರ್ಗೆ 70 ಚಿಲ್ಲರೆ ಕಟ್ಟಬೇಕು ಸರ್, ಅದಕ್ಕೂ ಜಿ ಎಸ್ ಟಿ ಹೋಗುತ್ತೆ ಸರ್. ಆಯಿತಾ ಸರ್? ಅದು ಮುಗಿದಾದ್ಮೇಲೆ ಸಿನಿಮಾ ಪ್ರೊಜೆಕ್ಷನ್ ತೋರಿಸ್ತೀನಲ್ಲ ಸರ್, ನಿಮ್ಮ ಮಾಧ್ಯಮದವ್ರನ್ನ ಕರೆದುಬಿಟ್ಟು ನಾನು ಅಲ್ಲಿ ಪ್ರೊಜೆಕ್ಷನ್ ತೋರಿಸಿಲ್ಲ ಸರ್, ಅದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಅದಾದಮೇಲೆ ಥಿಯೇಟ್ರ್ ರಿಲೀಸ್ ಮಾಡ್ತಿರಲ್ಲ ಸರ್, ಆ ರಿಲೀಸ್ ಮಾಡುವಾಗ ನಾನು ಥಿಯೇಟ್ರ್ಗಳಿಗೆ UFO, ಕ್ಯೂಬು, ಸ್ಕ್ರ್ಯಾಬಲ್ಲು ಇವೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದಲ್ಲ ಸರ್, ಅದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಥಿಯೇಟ್ರಲ್ಲಿ ಜನ ಬಂದು ಸಿನಿಮಾ ನೋಡ್ಬಿಟ್ಟು ಹೋಗ್ತಾರಲ್ಲ ಸರ್, ಆ ಸಿನಿಮಾ ನೋಡಿದ್ದಕ್ಕೆ ಅದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಆ ಟಿಕೆಟ್ ಇದಕ್ಕೂ ಜಿ ಎಸ್ ಟಿ ಕಟ್ತೀನಿ ಸರ್. ಏನು ಸರ್ ಅಂದರೆ ಜಿ ಎಸ್ ಟಿ ಎಲ್ಲೆಲ್ಲಿ ನಿಮಗೆ ಅಂತ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲೆಲ್ಲಿ ಅಂತ ಟ್ಯಾಕ್ಸ್ ಕಟ್ಟಿ ಬದುಕಕ್ಕೆ ಸಾಧ್ಯ? ಇವೆಲ್ಲವೂ ವ್ಯವಸ್ಥಿತವಾಗಿದ್ದರೆ ಹಿಂಗೆ ಏನಾನು ಪೈರಸಿ ಗಿರಸಿ ಅಂತ ಬಂದುಬಿಟ್ರೆ ಮುಗಿದೋಯ್ತು ಸರ್. ಈ ಹಣ ಎಲ್ಲ ಎಲ್ಲಿ ಕ್ರೋಢೀಕರಣ ಆಗುತ್ತೆ? ಆಗಲ್ಲ. ಸೊ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತಾ ಇರೋದೇನು, ಆಯಾಯ ಪ್ರಾದೇಶಿಕ ಭಾಷೆಯ ಮನೋರಂಜನೆಗಳು ಉಳ್ಕೊಳ್ಳೇಬೇಕು, ಉಳಿಸ್ಲೇಬೇಕು ಅಂತಕ್ಕಂಥ ಒಂದು ನೀವು ಮನಸ್ಸಲ್ಲಿ ನಿಮಗಿದ್ದರೆ, ನೀವು ಅದಕ್ಕೆ ಫಿಕ್ಸ್ ಆಗಿದ್ದರೆ ದಯವಿಟ್ಟು ಇಂಥ ಕ್ರಮಗಳನ್ನ ಕೈಗೊಳ್ಳ್ರಿ. ಅದು ಏನೇ ವರಮಾನ ಹೊರಗಡೆ ಎಲ್ಲೋ ಲೂಸಾಗಿ ಹೊರಗಡೆ ಹರಿಯೋದ್ರ ಬದಲು ಸಾವಿರಾರು ಕೋಟಿ ಸರ್, ಮೊನ್ನೆ ನಾನು ಅಂಕಿಅಂಶ ಕೊಟ್ಟಿದ್ದೀನಿ, 24,000 ಕೋಟಿ ಭಾರತ ದೇಶದಲ್ಲಿ ಒಂದು ಪೈರಸಿಯಿಂದ ಆಗ್ತಾ ಇರ್ತಕ್ಕಂಥ ಲಾಸ್. ಇದು ಅಫಿಷಿಯಲ್ ಆಗಿ. ಅನ್ಅಫಿಷಿಯಲ್ ಆಗಿ ಇನ್ನೂ ಎಷ್ಟು ಇದ್ದಾವೆ ಸರ್? ನಿಜ ಎಷ್ಟಿದ್ದಾವೆ ಸರ್? ಯಾವ ಇದ್ರ ಥರ ಚಿಕ್ಕ ಪುಟ್ಟ ಟೆಲಿಗ್ರಾಮ್ ಥರ 1000 ಇದ್ದಾವೆ ಸರ್. 1000 ಇದೆ ಸರ್.